ಇವಾಗ ಮಳೆ ಬರ್ತಾ ಇದೆ. ಸೊ ಅದರಿಂದ ನಾವು ನಮ್ಮದು ಪ್ಲ್ಯಾನ್ ಇರೋದು ಮಿರ್ಚಿ ಬಜ್ಜಿ ಎಲ್ಲ ಮಾಡೋಕ್ಕೆ. ಇವಾಗ ಔಟ್ಸೈಡ್ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ಪ್ಲ್ಯಾನ್ ಇರೋದು ಮಿರ್ಚಿ ಬಜ್ಜಿ ಮಾಡೋಕ್ಕೆ, ಆಮೇಲೆ ಪೊಟೆಟೋನು ಫ್ರೈ ಅಪ್ ಮಾಡೋಕ್ಕೆ, ಪನ್ನೀರು ತಂದಿದ್ದೀವಿ ಟ್ರೈ ಮಾಡೋಕ್ಕೆ, ಆಮೇಲೆ ಎಂಜಾಯ್ ಮಾಡೋಕ್ಕೆ ಹೊರಗಡೆ. ರೈಸ್ ಫ್ಲೋರು, ಅಜ್ವಾಯಿನು, ಸಾಲ್ಟು, ಆಮೇಲೆ ಕುಕ್ಕಿಂಗ್ ಸೋಡಾ ಅದೆಲ್ಲ ಹಿಟ್ಟು ಮಾಡೋಕ್ಕೆ ಹಿಟ್ಟು ಮಿಕ್ಸ್ ಮಾಡ್ತೀನಿ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ನೀರು ಹಾಕಬೇಕು. ಎಣ್ಣೆ ಬಿಸಿಗಿಟ್ಟಿದ್ದೀವಿ. ಸೊ ಅದಾದಮೇಲೆ ಅದರಲ್ಲಿ ಎಣ್ಣೆ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊತೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇವಾಗ ಚೆನ್ನಾಗಿ ಬೀಟ್ ಮಾಡಿದ್ದೀವಿ. ಮಿಕ್ಸ್ ಮಾಡಿದ್ರೆ ಅದರಲ್ಲಿರೋದು ಗಂಟು ಆ ಥರದ್ದೆಲ್ಲದನ್ನು ಬಿಟ್ಕೊಳ್ಳುತ್ತೆ. ಈ ತಿಕ್ನೆಸ್ ಇರಬೇಕು. ತಿಕ್ನೆಸ್ ಇಟ್ಟು ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ. ಅದೊಂದು ಸ್ಪೂನಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಲ್ಲ, ಹಾಕ್ಕೊತೀನಿ. ನಾನು ಮಿಕ್ಸ್ ಮಾಡ್ತೀನಿ. ಸ್ಪೂನು ಇಲ್ಲ ಇದರಲ್ಲೇ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತಿರೋದು. ಎಣ್ಣೆ ಬಿಸಿ ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪನೇ ಸ್ವಲ್ಪ. ಏನಕ್ಕೆ ಹಾಕಿದ್ದು? ಎಣ್ಣೆ ಕುಡಿಬಾರ್ದು ಅಂತ ಹಾಕಿದಾಗ. ಒಂದೊಂದ್ಸತಿ ಟೂ ಮಚ್ ಎಣ್ಣೆ ಕಾನ್ಸೆಪ್ಟ್ ನೋಡಿದ್ಯಾ ತಾನೇ ಫ್ರೈ ಮಾಡಿದಾಗ, ಆ ಥರ ಬರಬಾರ್ದು ಅಂತ. ಮಿರ್ಚಿ ಇವಾಗ ಇದರಲ್ಲಿ ಅದ್ದಿ ಬಿಡೋಣ ಅದಕ್ಕೆ. ಇದು ಮೂವ್ ಮಾಡಲ ಅಲ್ಲ, ಅದ್ರ ಮೇಲೆ ಹಾಕೋಣ ನೀಲಿ ಅಂತ ಬಿಡಕ್ಕೆ. ಆ ಥರದ್ದು ಬೇಕಂದರೆ ಜಾಸ್ತಿ ಆಗ್ತದೆ. ಸಣ್ಣ ಒಳಗಡೆ ಬೀಜ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಖಾರ ಆಗೋದು ಬೇಡ ಅಂತ. ಸೊ ಇದರಲ್ಲಿ 3 ಆಗುತ್ತೆ. ಬೇಕು ಅಂದರೆ 4 ಹಾಕ್ಬೋದು, ಬೇಡ ಸಾಕು, ಚೆನ್ನಾಗಿ ಕುಕ್ ಆಗಲಿ. ಇವಾಗ ಇದನ್ನು ಟ್ವೆಲ್ಲಲ್ಲಿ ಇಟ್ಟಿರೋದು ಸ್ವಲ್ಪ ಮೀಡಿಯಮ್ಗೆ ಇಡೋಣ. ಯಾಕಂತ ಹೇಳಿದ್ರೆ ಸೀದೋಗೋದು ಬೇಡ ಅಂತ. ಇನ್ನೇನು ಇಟ್ಕೊಂಡಿದ್ದೀನಿ ಕೈ ತೊಳೆಯೋಕ್ಕೆ. ಡಾರ್ಕ್ ಆಗ್ತದೆ ಆಲ್ರೆಡಿ. ಡಾರ್ಕ್ ಆಗ್ತದೆ. ಆ ಲೈಟು ಸೋಲಾರ್ದಾಗಿದ್ದಕ್ಕೆ ಸೋಲಾರ್ ಬಂದಿಲ್ಲ. ಇವತ್ತು ಮಳೆ ಬಂದಿದ್ದರಿಂದ ಎಲ್ಲದೂ ಬಂದಿಲ್ಲ. ಸನ್ ಸರಿಯಾಗಿ ಬಂದಿಲ್ಲ. ಸೊ ಸೋಲಾರ್ ಇರೋದ್ರಿಂದ ಲೈಟ್ ಹಾಕ್ಕೊಳ್ತಿಲ್ಲ. ಪಾಲ್ಟು ನೆನೆಸ್ಕೊಂಡ್ಬರ್ಬೇಕು ಬೇಡ. ನೆಕ್ಸ್ಟ್ ಟೈಮು ಇಲ್ಲ, ಅದು ಬರ್ಂಟ್ ಆಗ್ತದೆ ಅನಿಸುತ್ತೆ. ಈಗ ತಿರುಗಿಸಾಕಬೇಕು. ಸ್ವಲ್ಪ ಬಂಟಾಗಿದೆ. ಅದಕ್ಕೆಲ್ಲ ಕುತ್ಕೊಂತಲ್ಲ ಅದಕ್ಕೆ. ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೀವಿ. ಮಿರ್ಚಿ ಆಯಿತು, ಆಗ್ತಾಯಿದೆ ಇದು. ಸೊ ಒಂದೊಂದೇ ಎತ್ಬೋದು ಇದು.
ಸೆಕೆಂಡ್ ಟ್ರಿಪ್ ಹಾಕೋಣ ಈಗ. ನೆಕ್ಸ್ಟ್ ರೌಂಡ್ ಮಾಡ್ತಾ ಇರೋದು ಬೀಜ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ಇದನ್ನು ಖಾರ ಜಾಸ್ತಿ ಇದೆ, ಬೀಜ ತೆಗ್ದಿರೋದು. ಇದು 2 big one ಮಾಡು, and then 3 or 4 small ones ಮಾಡು. ಇನ್ನೊಂದು ದೊಡ್ಡದು ಮಾಡು. ಸ್ಮಾಲ್ ಒನ್ಸ್ ಹಾಕ್ಬಿಡ್ದೆ. ನೆಕ್ಸ್ಟ್ ಟೈಮ್ಗೆ 3 ಬಿಗ್ ಒನ್ನೇ ಹಾಕ್ಬೋದು. 1 2 3 ಅಷ್ಟೇ ಇದೆ. ಸೊ ನೆಕ್ಸ್ಟ್ ಒನ್ಗೆ ಅದು ಮಾತ್ರ ಹಾಕ್ಬೋದು. ಇವಾಗ ಚಟ್ನಿ ಮಿರ್ಚಿ ಹಾಕಿದ್ದೀನಿ. ಇದರಲ್ಲಿ ಚಾಟ್ ಮಸಾಲ ಇದೆ. ಚಾಟ್ ಮಸಾಲ ಸುಮ್ಮನೆ ಹಿಂಗೆ ಸ್ಪ್ರಿಂಕಲ್ ಮಾಡಿಬಿಟ್ಟು ತಿನ್ಬೋದು. ಎಂಜಾಯ್ ಮಾಡಿ. ಇವಾಗ ಆನ್ ಆಯಿತು ಲೈಟ್. ಪನ್ನೀರ್ ಕಟ್ ಮಾಡ್ತೀವಿ. ಮನೇಲಿ ಮಾಡಿರೋ ಪನ್ನೀರು ಅದನ್ನ ನೆಕ್ಸ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಪನ್ನೀರ್ ಚೀಸು. ಗ್ಯಾಸ್ ಫೈರ್. ಪನ್ನೀರ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಾಕ್ತಾ ಇದ್ದೀವಿ. ಬಿಗ್ ಬ್ಲಾಕ್ಸೇ ಬರ್ತಾ ಇದೆ ಮಾಡಬೇಕಿತ್ತು. ನೆಕ್ಸ್ಟ್ ಇದಿಷ್ಟಿದೆ, ಫಿನಿಶ್ ಇವಾಗಲೇ ಮಿಕ್ಸ್ ಮಾಡಿದ್ದು ಆಮೇಲೆ ಕೈ ತೊಳಿಬೋದು. ಇದೇ ಹೋಮ್ ಮೇಡ್ ಪನ್ನೀರು. ವಿಡಿಯೋ ಆಗಲೇ ಹಾಕಿದ್ದೀವಿ, ವಾಚ್ ಮಾಡಿ. ಪನ್ನೀರಿಂದು ಈಗ ಇದ್ರ ಮೇಲ್ಗಡೆ ಇದನ್ನು ಹಾಕೋಣ, ಚಾಟ್ ಮಸಾಲ. ಚಾಟ್ ಮಸಾಲ ಹಾಕೋ. ಓಕೆ, ಆಮೇಲೆ ಗ್ರೀನ್ ಚಟ್ನಿ ಜೊತೆ ತಿಂದು. ಈಗ ನೀವು ತೆಗ್ದಿಲ್ಲ ಅಂದರೆ ನಂಗೆ ಹಾಕೋಕ್ಕಿಲ್ಲ ಇಲ್ಲಿ ಜಾಗ. Hey, I can help your employees do onboarding benefits.